ಬಿಕ್ಲು ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಶಾಕ್ ಎದುರಾಗಿದೆ. ಹೈಕೋರ್ಟ್ ಇಂದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದಂತಹ ಪೀಠದಲ್ಲಿ ಆದೇಶವನ್ನು ಹೊರಡಿಸಲಾಗಿದೆ. ಈ ಮೂಲಕವಾಗಿ ಭೈರತಿ ಬಸವರಾಜ್ಗೆ ಬಂಧನ ಭೀತಿ ಶುರುವಾಗಿದೆ. ಈ ಕ್ಷಣದಿಂದ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಅರ್ಜಿ ವಜಾ ಬೆನ್ನಲ್ಲೇ ಮಾಜಿ ಸಚಿವರಿಗೆ ಈಗ ಢವಢವ ಶುರುವಾಗಿದೆ. ಯಾವಾಗ ಬೇಕಾದ್ರೂ ಕೂಡ ಅರೆಸ್ಟ್ ಮಾಡಬಹುದಾದಂತಹ ಸನ್ನಿವೇಶದ ಹಿನ್ನೆಲೆಯಲ್ಲಿ ಬಂಧನದ ಭೀತಿಯಲ್ಲಿ ಭೈರತಿ ಬಸವರಾಜ್ ಇದ್ದಾರೆ. ಈ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ A5 ಆರೋಪಿ ನಂಬರ್ 5 ಆಗಿರುವಂತದ್ದು. ಈ ಪ್ರಕರಣದ ಚಾರ್ಜ್ ಶೀಟ್ ಕೂಡ ಈಗಾಗಲೇ ಸಲ್ಲಿಕೆ ಆಗಿದೆ. ಸೊ ಹಾಗಾಗಿ ಭೈರತಿ ಬಸವರಾಜ್ ಅವರಿಗೆ ಬಂಧನದ ಭೀತಿ ಶುರುವಾಗಿದೆ. ಈ ಕ್ಷಣದಿಂದ ಎಲ್ಲ ಒಂದ್ ಕಡೆ ಹೋಪ್ ಇತ್ತು, ನಿರೀಕ್ಷಣಾ ಜಾಮೀನು ಕೂಡ ಏನಾದರೂ ಸಿಗುತ್ತಾ ಅನ್ನುವಂಥದ್ದು. ಆದರೆ ಕೋರ್ಟ್ನ ಆದೇಶವನ್ನು ನೋಡ್ತಾ ಇದ್ವಿ, ಜಾಮೀನು ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಸೊ ಈ ಮೂಲಕವಾಗಿ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಶುರುವಾಗಿದೆ ಈ ಕ್ಷಣದಿಂದ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಭೈರತಿ ಬಸವರಾಜ್ ಈ ಬಿಕ್ಲು ಕೊಲೆ ಕೇಸ್ನಲ್ಲಿ ಅವರ ಹೆಸರು ಮತ್ತು ಅವರ ಆರೋಪಿ ನಂಬರ್ 5 ಅನ್ನುವಂಥ ವಿಚಾರ ಬಹಳ ದಿನಗಳಿಂದಲೂ ಕೂಡ ಚರ್ಚೆಯಲ್ಲಿರುವಂಥ ವಿಚಾರ. ಇದು ಒಂದು ಹೋಪ್ ಇತ್ತು, ಇವತ್ತಾದ್ರೂ ಕೂಡ ಏನಾದರೂ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅನ್ನುವಂಥ ಅರ್ಥದಲ್ಲಿ. ಬಟ್ ಅದ್ಯಾವುದೂ ಕೂಡ ಅಲ್ಲ ಅನ್ನುವಂಥ ಅರ್ಥದಲ್ಲಿ ಆದೇಶ ಕೊಟ್ಟಿದೆ ಕೋರ್ಟ್. ಯಾವಾಗಾದ್ರೂ ಬಂಧನ ಆಗುವಂತ ಸಾಧ್ಯತೆ ಇದೆ, ಯಾಕಂದ್ರೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಈ ಪ್ರಕರಣದಲ್ಲಿ ಈಗಾಗಲೇ. ಎಸ್, ಖಂಡಿತವಾಗ್ಲೂ ಅವ್ರನ್ನ ಬಿಕ್ಲಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A5 ಆರೋಪಿ ಆಗಿರುವಂತಹ ಶಾಸಕ ಭೈರತಿ ಬಸವರಾಜ್ ಈಗ ಬಂಧನದ ಭೀತಿ ಶುರುವಾಗಿರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ ಹೈಕೋರ್ಟ್ನ ಒಂದು ನಿರೀಕ್ಷೆಯನ್ನ ಭೈರತಿ ಬಸವರಾಜ್ ಇಟ್ಕೊಂಡಿದ್ರು. ಯಾಕಂದ್ರೆ ರಜಾಕಾಲದ ಪೀಠದಲ್ಲಿ ಅವರಿಗೆ ಒಂದು ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿತ್ತು. ಅದನ್ನ ಪ್ರಶ್ನೆ ಮಾಡಿಕೊಂಡು ಇವರು ಮತ್ತೆ ಹೈಕೋರ್ಟ್ನ ಏಕಸದಸ್ಯ ಪೀಠಕ್ಕೆ CID ಅವರು ಒಂದು ಅರ್ಜಿಯನ್ನು ಕೂಡ ಹಾಕೊಂಡಿದ್ರು. ಬಿಕ್ಲಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಯಾವುದೇ ರೀತಿಯಂತಹ ಸಹಕಾರವನ್ನು ಕೂಡ ಅಷ್ಟೇ ಶಾಸಕ ಬಸವರಾಜ್ ಭೈರತಿ ಮಾಡ್ತಾ ಇಲ್ಲ. ಜೊತೆಗೆ ಇನ್ನೊಂದೇನು ಅಂತಂದ್ರೆ ನೋಟಿಸ್ ಅನ್ನು ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ತನಿಖಾಧಿಕಾರಿಗಳ ಪ್ರಶ್ನೆಗಳಿಗೆ ಯಾವುದೇ ರೀತಿಯಂತಹ ಉತ್ತರವನ್ನು ಕೂಡ ಅಷ್ಟೇ ಕೊಡ್ತಾ ಇಲ್ಲ. ನಮ್ಮ ಹತ್ರ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸಸ್ ಕೂಡ ಇದಾವೆ, ಅದೆಲ್ಲವನ್ನು ಕೂಡ ಅಷ್ಟೇ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದ್ರೆ ಬಂಧನ ಮಾಡಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋಂಥ ಒಂದು ವಾದವನ್ನು ಕೂಡ ಅಷ್ಟೇ ಸರ್ಕಾರದ ಪರ ವಕೀಲರಾದಂಥ ಜಗದೀಶ್ ಅವರು ವಂದನೆಯನ್ನು ಕೂಡ ಮಾಡಿದ್ರು. ಎಲ್ಲ ಒಂದು ಕಡೆ ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಅಷ್ಟೇ ಆಲಿಸಿದಂತಹ ಹೈಕೋರ್ಟ್ ಇವತ್ತು ಆದೇಶವನ್ನು ಹೊರಡಿಸಿದೆ. ಕೂಡಲೇ ಬಂಧನ ಮಾಡಿ ಇನ್ವೆಸ್ಟಿಗೇಷನ್ ಮಾಡಬಹುದು. ಜೊತೆಗೆ ಅವರು ಸಲ್ಲಿಕೆ ಮಾಡಿದಂಥ ಮಧ್ಯಂತರ ನಿರೀಕ್ಷಣಾ ಜಾಮೀನು ಇತ್ತು, ಅದನ್ನು ಕೂಡ ಅಷ್ಟೇ ವಜಾ ಮಾಡಿರುವಂಥದ್ದು. ಇದರಿಂದ CID ಅಧಿಕಾರಿಗಳು ಕೂಡ ಈಗ ಆಕ್ಟಿವ್ ಆಗಿದ್ದಾರೆ. ಶಾಸಕರಾದಂಥ ಭೈರತಿ ಬಸವರಾಜ್ ಅವ್ರನ್ನ ಬಂಧನ ಮಾಡುವಂತಹ ಎಲ್ಲಾ ರೀತಿಯಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಜೊತೆಗೆ ಈಗಾಗಲೇ CID ಯಲ್ಲಿ ಕೂಡ ಅಷ್ಟೇ ಅಧಿಕಾರಿಗಳೊಂದು ಚರ್ಚೆಯನ್ನ ಮಾಡ್ತಾ ಇದ್ದು ಸದ್ಯಕ್ಕೆ ಶಾಸಕರು ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಹಲವು ಬಾರಿ ಕೂಡ ಅಷ್ಟೇ CID ಅವರು ನೋಟಿಸ್ ಅನ್ನ ಕೊಟ್ಟಿದ್ರು, ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ರು. ಆದ್ರೆ ವಿಚಾರಣೆಗೆ ಹೋದಂತಹ ವೇಳೆಯಲ್ಲಿ ಯಾವುದೇ ರೀತಿಯಂತಹ ಸಹಕಾರವನ್ನು ಕೊಟ್ಟಿರಲಿಲ್ಲ. ತನಿಖಾಧಿಕಾರಿ ಕೇಳಿರುವಂತಹ ಪ್ರಶ್ನೆಗಳು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿರಲಿಲ್ಲ. ಅವರ ಬಳಿ ಇರುವಂತಹ ಡಾಕ್ಯುಮೆಂಟ್ ಅನ್ನು ಇಟ್ಕೊಂಡು ಪ್ರಶ್ನೆ ಮಾಡಿದ್ರು ಕೂಡ ಅಷ್ಟೇ ಉತ್ತರವನ್ನು ಕೊಟ್ಟಿರಲಿಲ್ಲ. ಇವೆಲ್ಲ ಒಂದು ಅಂಶಗಳನ್ನು ಇಟ್ಕೊಂಡೆ ಕೋರ್ಟ್ನ ಮೆಟ್ಲೇರಿದ್ರು. ಆದ್ರೆ ಎಲ್ಲ ಒಂದು ರೀತಿ ಇವತ್ತು ಭೈರತಿ ಬಸವರಾಜ್ಗೆ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ. CID ಅಧಿಕಾರಿಗಳಿಗೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಅಷ್ಟೇ ಅರೆಸ್ಟ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡುವಂತ ಒಂದು ಪವರ್ಸ್ ಈಗ ಕೋರ್ಟ್ನ ಮುಖಾಂತರ ಸಿಕ್ಕಂತಾಗಿದೆ. ಅರುಣ್, ಮಂಜು, ಭೈರತಿ ಬಸವರಾಜ್ ಅವರ ಪರ ವಕೀಲರು ಕೂಡ ಪ್ರಬಲವಾದಂತಹ ವಾದ ಮಂಡಿಸಿದ್ರು. ಕೇವಲ ಕೊಲೆ ಆರೋಪಿತರ ಜೊತೆಗಿನ ಫೋಟೋಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಷ್ಟೇ. ಅಂದ್ರೆ ಕುಂಭಮೇಳಕ್ಕೆ ಹೋದಂತ ಸಂದರ್ಭದ ಫೋಟೋಸ್ಗಳಿದೆ ಮತ್ತು ಅವರ ಹುಟ್ಟು ಹಬ್ಬಕ್ಕೆ ಬಂದಂತ ಸಂದರ್ಭದಲ್ಲಿ ತೆಗೆದಂತ ಫೋಟೋಗಳನ್ನ ತೆಗೆದುಕೊಂಡು ಕೇಸ್ ಮಾಡಲಾಗಿದೆ. ಬಟ್ ಈ ಕೊಲೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ರುಜುವಾತುಗಳು ಅಥವಾ ಮಾಹಿತಿಗಳು, ಸಾಕ್ಷ್ಯಗಳು ಇದುವರೆಗೂ ಸಿಕ್ಕಿಲ್ಲ ಕಳೆದ 5-6 ತಿಂಗಳಿಂದ. ಸೊ ಹಾಗಾಗಿ ನನ್ನ ಕಕ್ಷಿದಾರರ ತಪ್ಪಿಲ್ಲ ಅಂತ ವಾದವನ್ನ ಮಂಡಿಸಿದ್ರು. ಬಟ್ ಈಗ ಉಳಿದಿರುವಂಥದ್ದು ಅವರಿಗೆ ಬಂಧನಕ್ಕೆ ಒಳಗಾಗುವಂಥದ್ದು ಒಂದೇ ದಾರಿನ ಅಥವಾ ಬೇರೆ ಏನಾದ್ರೂ ಕಾನೂನಾತ್ಮಕವಾದಂಥ ದಾರಿ ಇದೆಯಾ ಅಂತ ಅನ್ಸುತ್ತಾ? ಎಸ್, ಖಂಡಿತವಾಗ್ಲೂ. ಯಾಕಂದ್ರೆ ಈ ಭೈರತಿ ಬಸವರಾಜ್ ಪರವಾಗಿ ಹಿರಿಯ ವಕೀಲ ಸಂದೇಶ್ ಚೌಟಾ ಕೂಡ ಅಷ್ಟೇ ವಾದ ಮಾಡ್ತಾರೆ. ವಾದ ಮಾಡುವಂತಹ ಸಂದರ್ಭದಲ್ಲಿ ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಜಗ್ಗಾ ಅಲಿಯಾಸ್ ಜಗದೀಶ್ ಏನಿದ್ದಾನೆ, ಈತ ಭೈರತಿ ಬಸವರಾಜ್ ಜೊತೆ ಒಂದಷ್ಟು ಫೋಟೋಗಳಲ್ಲಿ ಕಾಣಿಸ್ಕೊಂಡಿದ್ದ. ಕುಂಭಮೇಳಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಆತ ಫೋಟೋದಲ್ಲಿ ಜೊತೆಯಾಗಿದ್ದ. ಇದನ್ನೇ ಇವರು ಒಬ್ಬ ಕೋ ಅಕ್ಯೂಸ್ಡ್ ಅನ್ನುವಂಥ ನಿಟ್ಟಿನಲ್ಲಿ ಇವರನ್ನ ಪ್ರಕರಣದಲ್ಲಿ ಸೇರಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ವಾದ ಮಾಡಿದ್ರು. ಜೊತೆಗೆ ರಜಾಕಾಲದ ಪೀಠದಿಂದಲೂ ಕೂಡ ಅಷ್ಟೇ ನಿರೀಕ್ಷಣಾ ಜಾಮೀನನ್ನು ಕೊಟ್ಟಿದ್ದಾರೆ ಅಂತಾನೂ ಕೂಡ ವಾದ ಮಾಡಿದ್ರು. ಆದ್ರೆ ಸರ್ಕಾರದ ಪರ ವಕೀಲರು ವಾದ ಮಾಡಿದ್ದಿಷ್ಟೇ,
ಹೌದು, ಆರೋಪಿಗಳ ಜೊತೆ ಫೋಟೋ ಇರಬಹುದು, ಆದ್ರೆ ಆರೋಪಿಗಳ ಜೊತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇರವಾದ ಲಿಂಕ್ ಇರುವಂತದಕ್ಕೆ ನಮಗೆ ಸಾಕಷ್ಟು ಟೆಕ್ನಿಕಲ್ ಬೇಸ್ಡ್ ಎವಿಡೆನ್ಸಸ್ ಇದೆ. ಮೆಸೇಜಸ್ ಆಗಿರ್ಬೋದು, ಫೋನ್ ಕಾಲ್ಸ್ ಆಗಿರ್ಬೋದು, ಕಾನ್ವರ್ಸೇಷನ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಅಷ್ಟೇ ನಮ್ಗೆ ಸಿಕ್ಕಿದೆ. ಆರೋಪಿಗಳನ್ನ ಅರೆಸ್ಟ್ ಮಾಡಿ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಅವರ ಮೊಬೈಲ್ ನಲ್ಲಿದ್ದಂತ ಒಂದಷ್ಟು ಚಾಟ್ ಹಿಸ್ಟ್ರಿ ಏನಿತ್ತು ಅದರಲ್ಲೂ ಕೂಡ ಅಷ್ಟೇ ಶಾಸಕರ ಜೊತೆ ಅವರು ನಿರಂತರವಾದಂತಹ ಸಂಪರ್ಕ ಇರುವಂತದ್ದು. ಅದರಲ್ಲೂ ಕೊಲೆ ಆದಂತಹ ಬಿಕ್ಲಶಿವನ್ ಜೊತೆ ಏನು ಕೊಲೆ ಮಾಡುವಂತ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಆ ಪ್ಲಾನ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಚರ್ಚೆ ಮಾಡಿರುವಂತದಕ್ಕೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸಸ್ ಇದೆ. ಇದೆಲ್ಲವನ್ನು ಕೂಡ ಅಷ್ಟೇ ನಾವು ರುಜುವಾತ್ ಮಾಡಬೇಕಂತಂದ್ರೆ ಆರೋಪಿಯ ಹೇಳಿಕೆ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರುತ್ತೆ. ಆದ್ರೆ ಆರೋಪಿ ನಮಗೆ ತನಿಖೆಗೆ ಸಹಕಾರವನ್ನ ಕೊಡ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಬಂಧನ ಮಾಡಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಾನೂ ಕೂಡ ಅಷ್ಟೇ ಸರ್ಕಾರಿ ಪರ ವಕೀಲರಂತ ಜಗದೀಶ್ ಅವರು ವಾದವನ್ನ ಮಾಡಿದ್ರು. ಇಲ್ಲೊಂದು ಕಡೆ ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದಂತ ಬಳಿಕ ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠ ಈ ಒಂದು ಆದೇಶವನ್ನು ಕೊಟ್ಟಿರುವಂತದ್ದು. ಈಗ ನೆಕ್ಸ್ಟ್ ಎಗೈನ್ ಇವರು ದ್ವಿಸದಸ್ಯ ಪೀಠಕ್ಕೆ ಅಪ್ಲಿಕೇಶನ್ ಕೂಡ ಹಾಕೊಳ್ಳೋದಕ್ಕೆ ಒಂದು ಚಾನ್ಸಸ್ ಇರುವಂತದ್ದು. ಯಾಕಂದ್ರೆ ಏಕಸದಸ್ಯ ಪೀಠದಲ್ಲಿ ಒಂದು ಆದೇಶ ಬಂದಿರುವಂತ ಕಾರಣಕ್ಕೋಸ್ಕರ ಭೈರತಿ ಬಸವರಾಜ್ ಪರ ವಕೀಲರು ಈ ಒಂದು ಆದೇಶವನ್ನು ಪ್ರಶ್ನೆ ಮಾಡಿಕೊಂಡು ಹೈಕೋರ್ಟ್ನ ದ್ವಿಸದಸ್ಯ ಪೀಠಕ್ಕೂ ಕೂಡ ಅಷ್ಟೇ ಒಂದು ಅಪೀಲ್ ಹೋಗುವಂತ ಒಂದು ಚಾನ್ಸಸ್ ಇದೆ ಇಲ್ಲಿ. ಆದ್ರೆ ಇವತ್ತು ಹೈಕೋರ್ಟ್ ಕೊಟ್ಟಂತ ಆರ್ಡರ್ ಏನಿದೆ ಆ ಒಂದು ಆರ್ಡರ್ನ ಕಲೆಕ್ಟ್ ಮಾಡ್ಕೊಳ್ಬೇಕು, ಅದರಲ್ಲಿ ಯಾವ ಅಂಶಗಳನ್ನ ಇಟ್ಕೊಂಡು ನಾವು ಅಪೀಲ್ ಹೋಗಬೇಕು ಅಂತ ನೋಡಬೇಕು. ಬಹುತೇಕ ಇದೆಲ್ಲವನ್ನು ಕೂಡ ನೋಡೋದಕ್ಕೆ ಒಂದೆರಡು ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಅಷ್ಟರಲ್ಲಿ CID ಅಧಿಕಾರಿಗಳು ಶಾಸಕರನ್ನ ಬಂಧನ ಮಾಡಿ ಎನ್ಕ್ವೈರಿಯನ್ನ ಮಾಡ್ತಾರೆ. ಅಥವಾ ಈ ಹಿಂದೆಯೂ ಕೂಡ ಅಷ್ಟೇ CID ಇಟ್ಕೊಂಡು ನಾವು ಎಲ್ಲ ಕಡೆ ಹುಡುಕಾದ್ವಿ, ಮಹಾರಾಷ್ಟ್ರದಲ್ಲಿ ಹುಡುಕಾದ್ವಿ, ಕರ್ನಾಟಕ, ಗೋವಾ ಎಲ್ಲ ಕಡೆ ಹುಡುಕಾಡಿದ್ವಿ, ಎಲ್ಲೂ ಕೂಡ ಅಷ್ಟೇ ಶಾಸಕರ ಸುಳಿವಿಲ್ಲ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಇದು ಕೂಡ ಅಷ್ಟೇ ಈಗ ಕಂಟಿನ್ಯೂ ಆಗುತ್ತಾ ಅನ್ನುವಂಥದ್ದು ನಾವು ನೋಡಬೇಕಾಗಿರುತ್ತೆ. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.